ಹಾಯ್ ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀನಿ ಅಂತ ಅಂದ್ಕೊಳ್ತಾ ಇದ್ದೇವೆ. ಸೊ ಯಾವಾಗಲೂ ನಾನು ಲಾಗ್ಸಲ್ಲಿ ಡಿಫ್ರೆಂಟ್ ವಿಡಿಯೋಸ್ ಹಾಕಬೇಕು ಅಂತ ಅಂದ್ಕೊಳ್ತಾ ಇರ್ತೀನಿ. ಬಟ್ ಯಾಕೋ ಗೊತ್ತಿಲ್ಲ, ತುಂಬ ದಿನದಿಂದ ಹಾಕೋಕ್ಕಾಗ್ತಿರ್ಲಿಲ್ಲ. ಕಂಟಿನ್ಯೂಸ್ ಆಗಿ ದೇವಸ್ಥಾನಗಳಿಗೆ ಹೋಗಿದ್ರಿಂದ, ಟೆಂಪಲ್ ರನ್ ಮಾಡಿದ್ರಿಂದ ಬರೀ ಅದನ್ನೇ ಹಾಕ್ತಾಯಿದ್ದೆ. ಬಟ್ ಇವತ್ತು ಯೂಶ್ವಲಿ ನಾವು ಮನೇಲಿ ವೈನ್ ಮಾಡ್ತೀವಿ. ತುಂಬ ಜನ ನಾವು ಚಿಕ್ಕಮಗಳೂರು ಅಂದಿದ ತಕ್ಷಣ ವೈನ್ ಮಾಡ್ತೀರಾ, ತಂದ್ಕೊಡಿ ಅಂತ ಕೇಳ್ತಾ ಇರ್ತಾರೆ. ಸೊ ಇವತ್ತು ಅದಕ್ಕೋಸ್ಕರನೇ ವೈನ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ವೈನ್ ಮಾಡೋದು ಹೇಗೆ ಅಂತ ನೀವು ನೋಡ್ಬೋದು. ಆ್ಯಕ್ಚುಲಿ ಅಮ್ಮ ಬೆಂಗಳೂರಿಗೆ ಬಂದಿದ್ದರು. ನಾವು ಚಿಕ್ಕಬಳ್ಳಾಪುರಕ್ಕೆ ಹೋಗಿದ್ವಿ ಲಾಸ್ಟ್ ವೀಕೆಲ್ಲ. ಸೊ ಅವಾಗ ಬರಬೇಕಾದ್ರೆ ಒಂದು 5 kg ಬ್ಲ್ಯಾಕ್ ದ್ರಾಕ್ಷಿ ತಂದಿದ್ವಿ. ಅಮ್ಮ ವೈನ್ ತುಂಬ ಚೆನ್ನಾಗಿ ಮಾಡ್ತಾರೆ. ಸುಮಾರು ಸಲ ನಾವು ಮಾಡಿಸ್ಕೊಂಡಿದ್ದೀವಿ ಬೆಂಗಳೂರಲ್ಲಿ. ಕೋವಿಡ್ ಟೈಮಲ್ಲೆಲ್ಲಂತೂ ಸಿಕ್ಕಾಬಟ್ಟೆ ಮಾಡಿಸ್ಕೊಂಡಿದ್ವಿ. ಸೊ ಬ್ಲ್ಯಾಕ್ ದ್ರಾಕ್ಷಿ ನೋಡ್ತಿದ್ದಂಗೆ ವೈನ್ ನೆನಪಾಯಿತು. ಅಮ್ಮ ಮಾಡ್ಕೊಡ್ತೀರಾ ಅಂತ ಕೇಳಿದ್ವಿ. ಮಾಡ್ಕೊಡ್ತೀನಿ ಅಂತ ಅಂದರು, ಅದಕ್ಕೆ ತಂದ್ವಿ. ಸೊ ತಂದಿರೋ 5 kg ದ್ರಾಕ್ಷಿನ ಒಂದು ಬಕೆಟಿಗೆ ಹಾಕಿ ನೀಟಾಗಿ ತೊಳಿತಾ ಇದ್ದಾರೆ ಅಮ್ಮ. ವೈನ್ ಮಾಡೋದು ಹೇಗೆ ಅಂತ ನಾನು ಹೇಳ್ತಾ ಹೋಗ್ತೀನಿ ಈ ವಿಡಿಯೋದಲ್ಲಿ. 5 kg ನಾವು ದ್ರಾಕ್ಷಿ ತಂದಿದ್ರಿಂದ 10 ಲೀಟ್ರ್ ನೀರು ಹಾಕಬೇಕು ಅಂತ ಅಮ್ಮ ಹೇಳಿದರು. ಸೊ 2 ಪಾತ್ರೆಯಲ್ಲೂ ನೀರನ್ನು ಬಿಸಿ ಮಾಡ್ಕೊಳ್ತಾ ಇದ್ದಾರೆ. ಫಸ್ಟಿಗೆ ಈ ಬಿಸಿ ಮಾಡಿದ ನೀರನ್ನ ಆರೋ ತನಕ ಬಿಡಬೇಕು. ಆಮೇಲೆ ಆ ಬಿಸಿ ನೀರನ್ನೇ ತೆಗೆದು ಹಾಕೋದಲ್ಲ. ಫಸ್ಟಿಗೆ ದ್ರಾಕ್ಷಿನ ನೀಟಾಗಿ ತೊಳ್ಕೊಬೇಕು. ಸ್ವಲ್ಪ ಉಪ್ಪು ಹಾಕ್ಕೊಂಡು ಕ್ಲೀನಾಗಿ ತೊಳ್ಕೊಳ್ಳಿ, ಯಾಕಂದರೆ ಔಷಧಿ ಎಲ್ಲ ಹಾಕಿರ್ತಾರೆ ಅಲ್ವಾ. ಅದನ್ನು ತೊಳ್ಕೊಂಡ್ಮೇಲೆ ನೀವು 5 kg ದ್ರಾಕ್ಷಿ ಅಂತಂದರೆ 10 ಲೀಟ್ರ್ ನೀರು ಅಂತ ಹೇಳಿದ್ದಾರೆ. ಸೊ ಆ 10 ಲೀಟ್ರ್ ನೀರನ್ನು ನಿಮಗೆ ಅಂದಾಜಲ್ಲಿ ಗೊತ್ತಾಗುತ್ತೆ ಅಲ್ವಾ. ಕ್ಲೀನಾಗಿ ಕಾಯಿಸ್ಕೋಬೇಕು. ಕಾಯಿಸ್ಕೊಂಡ್ಮೇಲೆ ಅದನ್ನು ಆರಕ್ಕೆ ಬಿಡಿ. ಅದು ತುಂಬ ಕೋಲ್ಡ್ ಆಗಬೇಕು, ಅಂದರೆ ತಂಪಾಗಬೇಕು. ಬಿಸಿ ನೀರನ್ನೇ ಹಾಕೋದಲ್ಲ. ಅದನ್ನು ಆರಕ್ಕೆ ಬಿಟ್ಟ ಮೇಲೆ ದ್ರಾಕ್ಷಿ ಹಿಂಗೂ ತೊಳೆದಿರ್ತೀರ ಅಲ್ವಾ, ಅದನ್ನು ಈ ಥರ ಕಿವುಚಬೇಕು. ಅಂದರೆ ಕ್ಲೀನಾಗಿ ಅದನ್ನು ಕಿವುಚಿ ರಸ ಅಲ್ಲೇ ಇರೋ ಥರ ಬಿಡಬೇಕು. ಸೊ ಈ ಪ್ರತಿಯೊಂದು ಹಣ್ಣನ್ನು ಕೂಡ ನೀವು ಅದೇ ರೀತಿಯಾಗಿ ಗಟ್ಟಿಯಾಗಿ ಕಿವುಚಬೇಕು, ಅಂದರೆ ಆ ಹಣ್ಣೆಲ್ಲ ಒಡಿಬೇಕು. ಸೊ ಈ ಥರ ಫಸ್ಟಿಗೆ ಮಾಡ್ಕೊಳ್ಬೇಕು. ಅಮ್ಮ ಕೂಡ ಅದನ್ನೇ ಮಾಡಿದ್ರು. ಕ್ಲೀನಾಗಿ ಫಸ್ಟ್ ತೊಳ್ಕೊಂಡ್ರು, ಆಮೇಲೆ ನೀರು ಬಿಸಿಗಿಟ್ರು, ಆಮೇಲೆ ಇದ್ದಿದ್ದ ದ್ರಾಕ್ಷಿ ಆ ತೊಟ್ಟು ಅದನ್ನೆಲ್ಲ ತೆಗೆದು ಬಿಸಾಕಿದ್ರು. ಕಿವುಚಬೇಕಾದ್ರೇ ನಿಮ್ಗೆ ಅದೆಲ್ಲ ಸಿಗುತ್ತೆ ಅಲ್ವಾ, ಅದನ್ನೆಲ್ಲ ತೆಗೆದು ಬಿಸಾಕಿದ್ರು. ಸೊ ನಮಗೆ ರೆಗ್ಯುಲರಾಗಿ ನಾವು ವೈನ್ ಯಾಕೆ ಕುಡಿಬೇಕು ಅನ್ನೋದನ್ನು ಕೂಡ ನಾನು ಹೇಳ್ತಾ ಹೋಗ್ತೀನಿ. ಸೊ ನೋಡಿ, ಯೂಶ್ವಲಿ ಆಗಿ ಡ್ರಿಂಕ್ಸ್ ಮಾಡೋರು ಈ ವೈನ್ನ ರೆಗ್ಯುಲರಾಗಿ ಡ್ರಿಂಕ್ಸ್ ಮಾಡೋದ್ರಿಂದ ಸ್ಕಿನ್ ಗ್ಲೋ ಆಗುತ್ತೆ ಅಂತ ಹೇಳ್ತಾರೆ. ಹೌದಾ, ಸ್ಕಿನ್ ಗ್ಲೋ ಆಗುತ್ತಾ ಅಂತ ತುಂಬ ಜನ ನನ್ನನ್ನಂತೂ ಕೇಳಿದ್ದಾರೆ. ಸೊ ನೀವು ಚಿಕ್ಕಮಗಳೂರವರಲ್ವ, ನಿಮಗೆ ಗೊತ್ತಿರುತ್ತೆ ಸ್ಕಿನ್ ಗ್ಲೋ ಆಗುತ್ತಂತೆ. ಹೌದಾ ಅಂತ ಕೇಳಿದ್ದಾರೆ. ನಾನು ರೆಗ್ಯುಲರಾಗಿ ವೈನ್ ಕುಡಿಯಲ್ಲ, ನನ್ನ ಸ್ಕಿನ್ ಗ್ಲೋನೂ ಇಲ್ಲ. ಆದರೆ ರೆಗ್ಯುಲರಾಗಿ ಅರ್ಲಿ ಮಾರ್ನಿಂಗ್ ವೈನ್ ಕುಡಿಯೋದ್ರಿಂದ ಸ್ಕಿನ್ ಗ್ಲೋ ಆಗೋದು ಹೌದು ಅಂತ ಹೇಳ್ತಾರೆ. ತುಂಬ ಜನ ಅದನ್ನು ಮಾಡಿರೋದ್ರಿಂದ, ಅದರ ರಿಸಲ್ಟ್ ಸಿಕ್ಕಿರೋದ್ರಿಂದ ಅವ್ರು ಹೇಳಿರೋದನ್ನ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ. ಅದ್ರ ಜೊತೆಗೆ ನಿಮ್ಮ ರಕ್ತನಾಳಗಳೆಲ್ಲ ಕ್ಲಿಯರ್ ಆಗುತ್ತೆ, ಕ್ಲೀನಾಗಿ ರಕ್ತಗಳು ಫ್ಲೋ ಆಗುತ್ತೆ. ಸೊ ಈ ಹೆಪ್ಪುಗಟ್ಟೋದೆಲ್ಲ ಸಮಸ್ಯೆ ಇರುತ್ತಲ್ಲ, ರಕ್ತ ಹೆಪ್ಪುಗಟ್ಟುತ್ತೆ, ಸ್ವಲ್ಪ ಜೂಟುದ್ರೂ ಬ್ಲ್ಯಾಕ್ ಆಗಿಬಿಡುತ್ತೆ, ಬಿದ್ರೂ ಬ್ಲ್ಯಾಕ್ ಆಗಿಬಿಡುತ್ತೆ, ಹೆಪ್ಪುಗಟ್ಟುತ್ತೆ ಅಂತ ಹೇಳ್ತಾರಲ್ಲ, ಆ ಥರದ್ದು ನಿಮ್ಗೆ ಏನಾದರೂ ಸಮಸ್ಯೆ ಇದ್ದರೆ ವೈನನ್ನು ಕುಡಿಯೋದ್ರಿಂದ ನಿಯಮಿತವಾಗಿ, ಹಾಗಂತ ನೀವು ದಿನ 1.5 ಲೀಟ್ರ್ ವೈನ್ ಕುಡಿತೀನಿ ಅಂತ ಅಲ್ಲ, ನಿಯಮಿತವಾಗಿ ಕುಡಿಯೋದ್ರಿಂದ ಆ ಸಮಸ್ಯೆ ಹೋಗುತ್ತೆ. ಇನ್ನೂ ಬೇರೆ ಉಪಯೋಗ ಇದೆ, ನಾನು ಹೇಳ್ತಾ ಹೋಗ್ತೇನೆ. ನಾನು 5 kg ದ್ರಾಕ್ಷಿ ತೊಗೊಂಡಿದ್ದೆ ಅಂತ ಹೇಳಿದ್ದೆ. ಅದಕ್ಕೆ 5 kg ಸಕ್ಕರೆ ಹಾಕಬೇಕು. ಸೊ ನಿಮಗೆ ಶುಗರ್ ಕಂಟೆಂಟ್ ಕಮ್ಮಿ ಬೇಕು ಅಂತಂದರೆ ಕಡಿಮೆ ಹಾಕೋಬೋದು. ಸ್ವಲ್ಪ ಒಗ್ರು ಕುಡಿಯೋಕ್ಕಾಗಲ್ಲ ಅಂತ ಹೇಳ್ತಾರಲ್ಲ, ಅವ್ರು ಶುಗರ್ ಕಂಟೆಂಟ್ನ ಜಾಸ್ತಿ ಮಾಡ್ಕೋಬೋದು. ಸೊ ನೆನಪಿರಲಿ, ನೀವು ಶುಗರ್ನ ಬೇಕಿದ್ರೆ ಒಂದು ಸ್ವಲ್ಪ ದಿನ ಬಿಟ್ಟು ಆ್ಯಡ್ ಮಾಡ್ಕೋಬಹುದು. ಸೊ ಈ ವೈನ್ನ ಈ ಥರ ಹೆಂಗೆ ಮಾಡೋದು ಅಂತ ನಾನು ಹೇಳ್ತಾ ಇದ್ನಲ್ವಾ, ಈ ಥರ ಕಿವುಚಿ ಅದಕ್ಕೆ ಸಕ್ಕರೆ ಹಾಕಿ ನೆಕ್ಸ್ಟ್ ಡೇಯಿಂದನೇ ಕುಡಿಯೋದಲ್ಲ, ಅದನ್ನು ಹಾಗೆ ಇಡಬೇಕು. ಎಷ್ಟು ದಿನ ಇಡಬೇಕು ಅದನ್ನು ಹೇಳ್ತಾ ಹೋಗ್ತೇನೆ. ಸೊ ಇದನ್ನು ಅಮ್ಮ ಫಸ್ಟಿಗೆ ತೊಳ್ಕೊಂಡಿದ್ರು, ಆಮೇಲೆ 5 kg ಸಕ್ಕರೆನ ತರಿಸ್ಕೊಂಡಿದ್ರು. 5 kg ಸಕ್ಕರೆ ಹಾಕಿ ಮತ್ತೆ ಅದನ್ನು ಮಿಕ್ಸ್ ಮಾಡ್ತಾ ಇದ್ದಾರೆ. ಹಣ್ಣು ಮತ್ತು ಸಕ್ಕರೆ ಎರಡೂ ಮಿಕ್ಸ್ ಮಾಡ್ತಾ ಇದ್ದಾರೆ. ಸೊ ಅದ್ರ ಜೊತೆಗೆ ಇನ್ನೊಂದು ಕಂಟೆಂಟ್ ಹಾಕ್ತಾರೆ, ಅದು ಸ್ವಲ್ಪ ಲೈಟಾಗಿ ಕಿಕ್ ಕೊಡುತ್ತೆ ಅಂತ ಹೇಳ್ತಾರೆ. ಸೊ ಇದನ್ನು ಈಸ್ಟ್ ಅಂತ ಏನು ಹೇಳ್ತಾರೆ, ಇದು ಬೇಕ್ರಿಲೆಲ್ಲ ಸಿಗುತ್ತೆ, ಬೇಕ್ರಿಲೆಲ್ಲದಕ್ಕೂ ಯೂಸ್ ಮಾಡ್ತಾರೆ. ಸೊ ಇದನ್ನು ಅಮ್ಮ ವೈನಿಗೆ ಹಾಕ್ತಾ ಇದ್ದಾರೆ. ಈಸ್ಟ್ ಅಂತ ನೀವು ಕೇಳಿದ್ರೆ ಎಲ್ಲಿ ಹೋದ್ರೂ ಸಿಗುತ್ತೆ. ಇದು ಸ್ವಲ್ಪ ಸಕ್ಕರೆ ಥರನೇ ಇರುತ್ತೆ, ಸ್ವಲ್ಪ ಕಾಳಾಗಿ ಇರುತ್ತೆ. ಈ ಗಸಗಸೆ ಬರುತ್ತೆ ನೋಡಿ, ಆ ಥರ ಇರುತ್ತೆ. ಇದನ್ನು ನೀವು ಸ್ವಲ್ಪ ಹಾಕ್ಕೋಬೇಕು, ಇಲ್ಲ ಅಂತಂದರೆ ತುಂಬ ಕಹಿ ಆಗುತ್ತೆ. ನಿಮಗೆ ಕ್ವಾಂಟಿಟಿ ಗೊತ್ತಾಗತ್ತೆ. ಅಮ್ಮ ಈಗ ಹಾಕ್ತಾರೆ, ನೀವು ನೋಡ್ಬೋದು. ಸೊ ಆ ಈಸ್ಟ್ನ ಹಾಕೋದ್ರಿಂದ ಕಿಕ್ ಬರುತ್ತೆ ಅಂತ ಹೇಳ್ತಾರೆ, ಲೈಟಾಗಿ.
ಸೊ ಮನೇಲೇ ವೈನ್ ಮಾಡಿಕೊಂಡ್ರೆ ಕಿಕ್ ಬರುತ್ತೋ ಇಲ್ವೋ, ಸುಮ್ಮನೆ ಏನೋ ದ್ರಾಕ್ಷಿ ರಸ ಕುಡ್ದಂಗೆ ಕುಡಿಬೇಕೇನೋ, ನಮಗಿಷ್ಟ ಆಗಲ್ಲ ಅಂತ ಕೆಲವ್ರು ಹೇಳ್ತಾ ಇರ್ತಾರಲ್ವಾ. ಸೊ ಅಂಥವ್ರಿಗೋಸ್ಕರ ಈಸ್ಟನ್ನ ಹಾಕ್ಬೋದು ನೀವು ಮನೇಲೇ ಮಾಡ್ಕೊಳ್ಳೋದ್ರಿಂದ. ಇದರಿಂದ ಸೈಡ್ ಎಫೆಕ್ಟ್ ಏನಾದರೂ ಇದೆಯಾ ಅಂದರೆ, ನಿಯಮಿತವಾಗಿ ನೀವು ಕುಡಿಯೋದ್ರಿಂದ, ರೆಗ್ಯುಲರ್ ಆಗೇ 1 ಕಪ್ಪು ಆ ಥರ ಎಲ್ಲ ಕುಡಿಯೋದ್ರಿಂದ ಖಂಡಿತ ಏನೂ ನಿಮಗೆ ಸೈಡ್ ಎಫೆಕ್ಟ್ ಆಗಲ್ಲ. ನೀವು ದಿನಾ ನಾನು ಜಾಸ್ತಿ ಕುಡಿತೀನಿ ಅಂತೆಲ್ಲ ಅಂತಂದರೆ ಫಾರ್ ಶೋರ್ ಏನಾದರೂ ಸೈಡ್ ಎಫೆಕ್ಟ್ ಇದ್ದೇ ಇರುತ್ತೆ. ಸೊ ಈಸ್ಟನ್ನ ಸ್ವಲ್ಪ ಹಾಕಿದ್ರು ಅಮ್ಮ, ಮತ್ತು ಅದನ್ನು ಮಿಕ್ಸ್ ಮಾಡ್ಕೊಳ್ತಾ ಇದ್ದಾರೆ. ಸೊ ಇದನ್ನು ಕಂಪ್ಲೀಟಾಗಿ ಮಿಕ್ಸ್ ಮಾಡಿಕೊಂಡು ಅದು ಕ್ಲೀನಾಗೆ ಎಲ್ಲನೂ ಮಿಕ್ಸ್ ಆಗಬೇಕು. ಅಂದರೆ ಸಕ್ಕರೆ ಆಗಿರ್ಬೋದು ಅಥವಾ ದ್ರಾಕ್ಷಿ ಆಗಿರ್ಬೋದು, ಈಸ್ಟ್ ಆಗಿರ್ಬೋದು, ಇದೆಲ್ಲ ನೀಟಾಗೆ ಮಿಕ್ಸ್ ಆಗಬೇಕು. ನೀವು ಇದನ್ನು ಆಮೇಲೆ ಕಟ್ಟಿಡಬೇಕು. ಅದನ್ನು ಕಟ್ಟಿಡೋದೇ ಇಲ್ಲಿ ತುಂಬ ನಿಜವಾಗ್ಲೂ ಇಂಪಾರ್ಟೆಂಟ್ ಆಗಿರೋದು. ಯಾಕಂದರೆ ಗಾಳಿ ಹೋಗಬಾರ್ದು. ಗಾಳಿ ಹೋದರೆ ಹುಳಿ ಬಂದಂಗೆ ಆಗುತ್ತೆ ಅಥವಾ ವೈನ್ ಕ್ಲೀನಾಗಿ ಆಗಲ್ಲ, ಅಂದರೆ ಆ ಟೇಸ್ಟ್ ಬರಲ್ಲ. ನಾನೊಂದು ಡ್ರಮ್ಮಲ್ಲಿ ಹಾಕಿಸಿದ್ದೆ ಅಮ್ಮ ಹತ್ರ. ಸೊ ಡ್ರಮ್ಮಲ್ಲಿ ಹಾಕಿ ನೀಟಾಗಿ ಅದನ್ನು ಒಂದು ಬಟ್ಟೆಯಲ್ಲಿ ಟೈಟಾಗಿ ಗಂಟು ಹಾಕಿ ಕಟ್ಟಿದ್ರು. ಎಲ್ಲಿಂದನೂ ಗಾಳಿ ಹೋಗಬಾರ್ದು. ಹೇಗೂ ಅದು ಲೂಸಾಗಿ, ಮುಚ್ಚಳ ಎಲ್ಲ ಲೂಸಾಗಿದ್ದರೆ ಗಾಳಿ ಹೋಗುತ್ತೆ ಅಂತ ನೀಟಾಗಿ ಅದನ್ನು ಕಟ್ಟಿ ಗಾಳಿ ಹೋಗ್ತಿದ್ದಂಗೆ ಗಂಟು ಹಾಕಿ ಇಟ್ಟಿದ್ರು. ಸೊ ಅದನ್ನು ಎಷ್ಟು ದಿನ ಇಡಬೇಕು ಅಂತ ಅಮ್ಮನ ಹತ್ರ ಕೇಳಿದಾಗ ಅಮ್ಮ ಹೇಳಿದ್ದು ಒಂದು 7 ಡೇಸ್ ಇಡಿ ಅಂತ. ಬಟ್ ನಾವೇನು ಮಾಡಿಬಿಟ್ವಿ ಅಂದರೆ, ನಮಗೆ ಮರ್ತೋಗಿತ್ತು. 12 ಡೇಸ್ ಆದ್ರೂ ನಾವು ಓಪನೇ ಮಾಡಿಲ್ಲ. ಈ ಥರದೊಂದು ದ್ರಾಕ್ಷಿ ಅಂತ ಮಾಡಿಸಿ ಇಟ್ಟಿದ್ದೀವಿ ಅನ್ನೋದೇ ಮರ್ತೋಗಿತ್ತು. ಯಾಕಂದರೆ ಅಮ್ಮ ಊರಿಗೆ ಹೋಗಿದ್ರಲ್ವಾ, ಅಮ್ಮನೂ ನೆನಪಿಸಿಲ್ಲ, ನಮಗೂ ನೆನಪಾಗಿಲ್ಲ. ಇದನ್ನೆಲ್ಲ ನೀಟಾಗಿ ಕಟ್ಟಿ ಅಮ್ಮ ಅಲ್ಲೆಲ್ಲ ಒಂದು ಮೂಲೆಯಲ್ಲಿ ಇಟ್ಟಿದ್ರು, ಅದು ಹಾಗೇ ಇದೆ. ಆಮೇಲೆ ನಮಗೆ ಯಾವಾಗಲೂ 12 ಡೇಸ್ ಆದಮೇಲೆ ವೈನ್ ಮಾಡಿಸಿದ್ವಲ್ಲ ಅಂತ ನೆನಪಾದ್ಮೇಲೆ ತೆಗೆದಿದ್ದು. ಸೊ ಅದಕ್ಕೆ ಇನ್ನೂ ತುಂಬ ಚೆನ್ನಾಗಿ ಬಂತು. ಸೊ ಅಂದರೆ ನೀವು ಇಟ್ಟಷ್ಟು ಅದು ಚೆನ್ನಾಗಿ ಆಗ್ತಾ ಹೋಗುತ್ತೆ. ವೈನು ಅಥವಾ ಡ್ರಿಂಕ್ಸ್ನ ನಾರ್ಮಲಾಗಿ ತುಂಬ ಜನ ಹೇಳೋದೇನು ಅಂತಂದರೆ, ಹಳೇದಾಗ್ತಾ ಬರ್ತಿದ್ದಂಗೂ ಅದು ಟೇಸ್ಟ್ ಚೆನ್ನಾಗಿರುತ್ತೆ ಅಂತ. ಸೊ ಈ ವೈನು ಹಾಗೆ ಆಗಿತ್ತು. ಸೊ ಒಂದು ಕಡೆಯಲ್ಲಿ ಕಟ್ಟಿಟ್ಟಿದ್ರು. ಅದಾದಮೇಲೆ ನಾವು ಇದನ್ನು 12 ಡೇಸ್ ಬಿಟ್ಟು ಓಪನ್ ಮಾಡ್ತಾ ಇರೋದು. ಸೊ ಈಗಿನ ಸಿಚುವೇಶನ್ ಏನಿದೆ, ಹೆಂಗಿರುತ್ತೆ, ಹುಳ ಆಗಿಬಿಟ್ಟಿರುತ್ತೆ, ಸ್ಮೆಲ್ ಬಂದಿರುತ್ತೆ, ತುಂಬ ಜನಕ್ಕೆ ಪ್ರಶ್ನೆ ಇರುತ್ತೆ ಅಲ್ವಾ. ಆ್ಯಕ್ಚುಲಿ ದ್ರಾಕ್ಷಿ ಇರುತ್ತಲ್ವ, ಆ ದ್ರಾಕ್ಷಿ ಎಲ್ಲ ಒಂಥರ ಹೆಪ್ಪುಗಟ್ಟಿರೋ ಥರ, ನಮ್ಮ ಮಲೆನಾಡೋರಿಗೆ ಗೊತ್ತಾಗುತ್ತೆ, ಈ ಅಡಿಕೆ ಚೊಗುರು ಅಂತೀವಲ್ಲ ಆ ಥರ ಮೇಲ್ಗಡೆ ಬಂದಿರುತ್ತೆ. ನೀವು ನೋಡ್ಬೋದು ಈ ಥರ ಕಲರ್ ಫುಲ್ ಚೇಂಜ್ ಆಗಿ ಫುಲ್ ಗಟ್ಟಿಯಾಗಿ ಮೇಲ್ಗಡೆ ಅಷ್ಟು ಬಂದಿರುತ್ತೆ. ನೀವು ಅಷ್ಟು ನೀಟಾಗಿ ತೆಗೆದು ಸೋಸ್ಕೋಬಹುದು ಬೇಕಿದ್ರೆ. ಅಥವಾ ಕೆಲವರು ಪಲ್ಪಿ ಥರ ಸಿಕ್ಕಿದ್ರು ಓಕೆ ಅಂತ ಸ್ವಲ್ಪ ಹಾಗೆ ಬಿಟ್ಕೊಳ್ತಾರೆ. ನಂಗೆ ಅನ್ಸಂಗೆ ತೆಗಿಯೋದು ಬೆಟರ್. ಬಟ್ ಕೆಲವ್ರು ಹೇಳ್ತಾರೆ ಅದನ್ನು ಹಾಗೆ ಬಿಟ್ಟಿದ್ರೆ ಇನ್ನೂ ಸ್ವಲ್ಪ ಟೇಸ್ಟ್ ಜಾಸ್ತಿ ಆಗುತ್ತೆ ಅಂತ. ಸೊ ನಾವು ತೆಗೆದು ನೋಡಿದಾಗ ಅದರ ಸಿಚುವೇಶನ್ ಈ ಥರ ಇತ್ತು. ಇದನ್ನು ಒಂದು ಸೌಟಲ್ಲಿ ನೀಟಾಗಿ ಎಲ್ಲ ತೆಗೆದ್ವಿ. ಜಾಸ್ತಿ ಏನು ತೆಗೆದಿಲ್ಲ, ಒಂದು ಸ್ವಲ್ಪ ತೆಗೆದ್ವಿ. ಆಮೇಲೆ ಅದನ್ನೆಲ್ಲ ಬಿಸಾಕಿದ್ವಿ. ಇನ್ನು ಬೇರೆ ಏನಾದರೂ ಯೂಸ್ ಇದೆಯಾ ಅಂತ ಕೇಳಿದ್ರೆ ನನಗೆ ಗೊತ್ತಿಲ್ಲ. ನಾನಂತೂ ಇದು ಏನೂ ಯೂಸ್ ಮಾಡಿಲ್ಲ. ನನಗನ್ಸಂಗೆ ಏನೂ ಯೂಸ್ ಇಲ್ಲ. ಕೆಲವರು ತಲೆಗೆ ಹಾಕ್ಬಿಡ್ತಾರೆ ಕೂದಲು ಚೆನ್ನಾಗಿ ಬರುತ್ತೆ ಅಂತ. ಅದೆಲ್ಲ ಈಸ್ಟೆಲ್ಲ ಹಾಕಿರೋದ್ರಿಂದ ನನಗನ್ಸ್ದಂಗೆ ತಲೆಗೆಲ್ಲ ಹಾಕೋದು ಬೇಡ ಅಂತ ಅನಿಸುತ್ತೆ. ಕೆಲವರು ಸ್ಕಿನ್ನು ಗ್ಲೋ ಆಗಲಿ ಅಂತ ಕುಡಿತಾರೆ, ಪ್ಲಸ್ ಮುಖನೂ ವಾಶ್ ಮಾಡ್ತಾರೆ. ಬಟ್ ಈಸ್ಟ್ ಹಾಕಿರೋದ್ರಿಂದ ಕೆಮಿಕಲ್ ಆಗಿರುತ್ತಲ್ವಾ, ಸೊ ಅದನ್ನು ಯೂಸ್ ಮಾಡ್ಬೋದಾ ಇಲ್ವೋ ಗೊತ್ತಿಲ್ಲ. ಸೊ ನಾನಂತೂ ಯೂಸ್ ಮಾಡಿಲ್ಲ, ಹಾಗಾಗಿ ನಿಮಗೂ ಯೂಸ್ ಮಾಡಿ ಅಂತ ನಾನು ಹೇಳಲ್ಲ. ಸೊ ಇದನ್ನೆಲ್ಲ ಸೈಡಿಗೆ ತೆಗೆದು ಹಾಕಬೇಕು. ಸೊ ನಾನು ಆಗಲೇ ಹೇಳಿದೆ, ವೈನ್ ರೆಗ್ಯುಲರಾಗಿ ಯಾಕೆ ಕುಡಿಯೋದ್ರಿಂದ ಏನು ಯೂಸು ಅಂತಲೂ ನಾನು ಈ ವಿಡಿಯೋದಲ್ಲಿ ಹೇಳ್ತೀನಿ ಅಂತ. ನಮಗೆ ಈ ವಯಸ್ಸಾಗ್ತಾ ಮೆಮೊರಿ ಪವರ್ ಸ್ವಲ್ಪ ಕಮ್ಮಿ ಆಗ್ತಾ ಇರುತ್ತೆ. ಮತ್ತು ಈಗ ಇತ್ತೀಚೆಗೆ ನೀವು ಯಾವುದೇ ಹೆಂಗಸರನ್ನ ಕೇಳಿ ಸಿಸರಿಯನ್ ಆಗಿದೆ, ಡೆಲಿವರಿ ಆಗಿದೆ ಅಂತಂದರೆ ಯಾಕೋ ಮೊದಲಿನ ಥರ ನೆನಪಿನ ಶಕ್ತಿ ಇಲ್ಲ. ಆಫ್ಟರ್ ಡೆಲಿವರಿ ನಮ್ಗೆ ಎಲ್ಲೆಲ್ಲಿ ಏನೇನು ಐಟಮ್ ಇಟ್ಟಿದ್ದೀವಿ ಅನ್ನೋದೇ ಮರ್ತೋಗಿರುತ್ತೆ, ಎಷ್ಟು ವಿಷಲ್ಸ್ ಬಂತು ಕುಕ್ಕರು ಅನ್ನೋದೇ ಮರ್ತೋಗಿರುತ್ತೆ ಅಂತ ಹೇಳ್ತಾ ಇರ್ತಾರೆ. ಈ ಥರ ಮೆಮೊರಿ ಲಾಸ್ ಆಗ್ತಿದೆ ಅಥವಾ ಮೆಮೊರಿ ಪವರ್ ಸ್ವಲ್ಪ ಕಮ್ಮಿ ಆಗ್ತಾ ಇದೆ ಅಂತ ಫೀಲ್ ಆದರೆ ರೆಗ್ಯುಲರಾಗಿ ವೈನ್ ತಗೊಳೋದ್ರಿಂದ ಮೆಮೊರಿ ಪವರ್ ಕೂಡ ಸ್ಟ್ರಾಂಗ್ ಆಗಿರುತ್ತೆ ಅಂತ ಹೇಳ್ತಾರೆ. ಸೊ ಆ ಕಾರಣಕ್ಕಾಗಿ ವೈನ್ ಕುಡಿಬೇಕು ಅಂತ ಹೇಳೋದು. ಆಮೇಲೆ ಈ ಬ್ಯಾಡ್ ಕೊಲೆಸ್ಟ್ರಾಲ್ ಇರುತ್ತಲ್ಲ, ಈ ಬ್ಯಾಡ್ ಕೊಲೆಸ್ಟ್ರಾಲ್ ಕೂಡ ರೆಗ್ಯುಲರಾಗಿ ನಾವು ವೈನ್ ತಗೊಳ್ಳೋದ್ರಿಂದ ಹೋಗುತ್ತೆ ಅಂತ ಹೇಳ್ತಾರೆ. ಸೊ ಒಂದು ಮೆಮೊರಿ ಪವರ್ ಚೆನ್ನಾಗಾಗುತ್ತೆ, ಇನ್ನೊಂದು ಬ್ಯಾಡ್ ಕೊಲೆಸ್ಟ್ರಾಲ್ ಎಲ್ಲ ಹೋಗುತ್ತೆ, ಸ್ಕಿನ್ ಫೇರ್ ಆಗುತ್ತೆ, ಗ್ಲೋ ಆಗುತ್ತೆ.
ಆಮೇಲೆ ರಕ್ತನಾಳಗಳು ಕ್ಲಿಯರ್ ಆಗುತ್ತೆ, ರಕ್ತ ಹೆಪ್ಪುಗಟ್ಟೋದೇನಾದರೂ ಸಮಸ್ಯೆ ಇದ್ದರೆ ಅದು ಕೂಡ ಕ್ಲಿಯರ್ ಆಗುತ್ತೆ, ಹೇರ್ ಚೆನ್ನಾಗಿ ಗ್ರೋತ್ ಆಗುತ್ತೆ ವೈನ್ ಕುಡಿಯೋದ್ರಿಂದ. ಬಿಕಾಸ್ ವಿಟಮಿನ್ ಸಿ ಇದರಲ್ಲಿ ಇರೋದ್ರಿಂದ ಹೇರ್ ಕೂಡ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ನೈಲ್ಸ್ ತುಂಬ ಚೆನ್ನಾಗಿ ಗ್ರೋತ್ ಆಗುತ್ತೆ. ತುಂಬ ಜನ ಹೇಳ್ತಾ ಇರ್ತಾರೆ ನಂಗೆ ನೈಲ್ಸು ಬೆಳೆಸ್ಕೋಬೇಕಂತ ಆಸೆ ಇರುತ್ತೆ, ಯಾಕಂದರೆ ನೈಲ್ಸ್ ಇವಾಗೆಲ್ಲ ಆರ್ಟ್ ಬಂದಿದೆ, ಆಮೇಲೆ ಚಂದ ನೈಲ್ ಪಾಲಿಶೆಲ್ಲ ಹಚ್ಕೋಬೋದು, ಬಟ್ ನೈಲ್ಸ್ ಯಾಕೋ ನನಗೆ ಗಟ್ಟಿಯಾಗಿ ಗ್ರೋತೇ ಆಗಲ್ಲ ಅಂತ. ಸೊ ರೆಗ್ಯುಲರಾಗಿ ನೀವು ವೈನ್ ತಗೊಳ್ಳೋದ್ರಿಂದ ಕ್ವಾಂಟಿಟಿ ಕಮ್ಮಿ ಇರಬೇಕು, ತಗೊಳೋದ್ರಿಂದ ನೈಲ್ಸು ಕೂಡ ಚಂದ ಗ್ರೋತ್ ಆಗುತ್ತೆ. ಸೊ ಅಲ್ಲಿಗೆ ನಿಮಗೆ ತುಂಬ ಲಾಭ ಈ ವೈನಿಂದ ಇರೋದ್ರಿಂದನೇ ವೈನ್ನ ಕುಡಿಬೇಕು ಅಂತ ಹೇಳ್ತಾರೆ. ಸೊ ರೆಗ್ಯುಲರಾಗಿ ಅಂಗಡಿಗೆ ಹೋಗಿ ತೊಗೊಂಡು ಕುಡಿಯೋದು ಕಷ್ಟ ಆಗುತ್ತೆ ಕೆಲವರಿಗೆ, ಬಟ್ ಮನೇಲೇ ಮಾಡ್ಕೊಂಡು ಕುಡಿಯೋದ್ರಿಂದ ವರ್ತ್ ಅನಿಸುತ್ತೆ. ಸೊ ವೈನ್ ನೀವು ನೋಡಿದ್ರಿ ಹೆಂಗಾಯಿತು ಅಂತ. ಇದನ್ನು 12 ಡೇಸ್ ನಾವು ಇಟ್ಟಿದ್ವಿ, ಆಮೇಲೆ ಸೋಸ್ಕೊಂಡ್ವಿ. ಆಮೇಲೆ ಯಾವ ಥರ ಆಯಿತು ಅನ್ನೋದು ನೋಡ್ತಾ ಇದ್ದೀರಾ. ಯಾವುದೇ ಕಲರ್ ಮಿಕ್ಸ್ ಮಾಡಿಲ್ಲ, ನೀವೇ ನೋಡಿದ್ರಿ ಇಷ್ಟು ಚಂದದ ಕಲರ್ ಬಂದಿದೆ. ಆಮೇಲೆ ಟೇಸ್ಟ್ ಕೂಡ ತುಂಬ ಚೆನ್ನಾಗಿತ್ತು, ನಾನು ಸ್ವಲ್ಪ ಟೇಸ್ಟ್ ಮಾಡಿದೆ, ತುಂಬ ಚೆನ್ನಾಗಿದೆ. ನೀವು ಇಟ್ಕೊಂಡು ಒಂದು 5 kg ದ್ರಾಕ್ಷಿ ತಗೊಂಡ್ರೆ ನಿಮಗೆ ಒಂದು 4 ಮಂತೆಲ್ಲ ಯೂಸ್ ಮಾಡ್ಬೋದು. ಕ್ವಾಂಟಿಟಿ ಕೂಡ ನಿಮಗೆ ಜಾಸ್ತಿ ಸಿಗತ್ತೆ. ಏನು ನಿಮಗೇನು ಜಾಸ್ತಿ ಎಕ್ಸ್ಪೆನ್ಸಿವ್ ಅಂತಲೂ ಹೇಳಲ್ಲ, ಅನಿಸಲ್ಲ, ಕಷ್ಟನೂ ಅನಿಸಲ್ಲ. ಒನ್ ಟೈಮ್ ಮಾಡಿ ಹಿಂಗೆ ಇಟ್ಕೊಬಿಟ್ರೆ ನೀವು ರೆಗ್ಯುಲರಾಗಿ ತೆಗೆದುಕೊಳ್ತಾ ಇರ್ಬೋದು. ಸೊ ವೈನ್ ಅಂತೂ ನೋಡೋದಕ್ಕೆ ನಿಮಗೆ ಎಷ್ಟು ಚೆನ್ನಾಗಿ ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯೋ, ಕುಡಿಯೋದಕ್ಕೂ ಟೇಸ್ಟು ಕೂಡ ಅಷ್ಟೇ ಚೆನ್ನಾಗಿತ್ತು. ಸೊ ನೀವು ಕೂಡ ಮನೇಲಿ ವೈನ್ ಮಾಡಿಕೊಂಡು ಕುಡಿಬೋದು. ಏನಾದ್ರು ಡೌಟ್ ಇದ್ದರೆ ಕಮೆಂಟ್ ಮಾಡಿ. ಜೊತೆಗೆ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದಾ ಮರಿಬೇಡಿ.